ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಕಾಶ್ ಅವರೇ, ಒಂದು ಕೆಲಸ ಮಾಡಿ, ಆ ಮೆಕ್ಯಾನಿಕ್ಗೆ ಫೋನ್ ಮಾಡ್ರಿ, ಅವನೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಲಿ. ವಾ, ಈ ಐಡಿಯಾ ನಂಗೆ ಮೊದಲು ಹೊಳದೇ ಇರಲಿಲ್ಲ ಮರ್ರ. ಮಾಡ್ತೆ. ಹಲೋ ಹಲೋ ಸರ್, ಹೇಳ್ತಲ್ಲ ಸರ್, ಪದೇ ಪದೇ ಫೋನ್ ಮಾಡಬೇಡಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಅರ್ಜೆಂಟ್ ಕೆಲಸ ಇದೆ ಸರ್. ಅಪ್ಪ ಪುಣ್ಯಾತ್ಮ, ನೀ ನಿಧಾನಕ್ಕೆ ಬಾ ಮರೆಯ. ಆದ್ರೆ ಫೋನ್ ಇಟ್ಟು ಕೂಡಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಇಲ್ಲೊಬ್ಬ ರೈತ ನಮ್ಮನ್ನು ಕೂಡ ಹಾಯ್ಕೊಂಡು ಚಿತ್ರಹಿಂಸೆ ಕೊಡ್ತಿದ್ದ ಅಂದೇಳಿ ಕಂಪ್ಲೇಂಟ್ ಮಾಡ. ಫೋರ್ಸನ್ ಕರ್ಸ. ಸರ್, ಫೋನ್ ಇಟ್ಟ ತಕ್ಷಣ ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೂ ಕೇಳಿಸ್ತ ಸರ್. ಆಮೇಲೆ ಮುಂದೆ ಏನು ಕೇಳಿಸಿಲ್ಲ ಸರ್. ಕಾಶ್ ಅವರೇ, ನಿಮ್ಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ. ಅಪ್ಪ ಮೆಕ್ಯಾನಿಕ್ಕು, ನಾನು ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಟಿ. ಶಿವರೇ, ಈಗ ಇದೆಲ್ಲ ಬೇಕಾ ಅಲ್ವಾ? ಸಾರಿ ನೋಡಪ್ಪ ಮೆಕ್ಯಾನಿಕ್ಕು, ನೀನು ಫೋನ್ ಇಟ್ಟ ತಕ್ಷಣ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡು. ಇಲ್ಲಿ ಒಬ್ಬ ರೈತ ನಮ್ಮನ್ನು ಕೂಡ ಹಾಕಿದ್ದಾನೆ ಅಂತ ಕಂಪ್ಲೇಂಟ್ ಮಾಡು. ಸರ್, ರಾಜಾ ಚಡ್ಡಿ ಕಂಪ್ನಿಗಳು ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೂ ಕೇಳಿಸ್ತಾ ಇದೆ ಸರ್. ಮುಂದಕ್ಕೇನೆ ಕೇಳಿಸ್ತಾ ಇಲ್ಲ. ಬೇರೆ ಏನಾದ್ರೂ ಹೇಳಿದ್ರ ಸರ್ ನೀವು? ಹೆಕ್ಕತ್ತಿಮ್ಮನೆ ಫೋನ್ ಮಾಡ. ಸರ್, ಎಕ್ಕ ತಿಮ್ಮ ಅಂತ ಏನು ಹೇಳಿದ್ರಲ್ಲ ಸರ್, ಅಲ್ಲಿ ತನಕ ಕೇಳಿಸ್ತಾ ಇದೆ, ಮುಂದಕ್ಕೇನು ಕೇಳಿಸ್ತಾ ಇಲ್ಲ ಸರ್. ಅಪ್ಪ ಮೆಕ್ಯಾನಿಕ್ಕು. ಸರ್, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಆಹಾ, ಇದೆಲ್ಲ ಕೇಳಿಸುತ್ತೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು, ಇದು ಮಾತ್ರ ಕೇಳಿಸ್ತಾ ಇಲ್ವಾ? ಇದೆಲ್ಲ ಕೇಳಿಸುತ್ತೆ ಅನ್ನೋದು ಕೇಳಿಸ್ತದೆ ಸರ್, ಮುಂದಕ್ಕೇನು ಕೇಳಿಸ್ತಾ ಇಲ್ಲ ಸರ್. ಶಿವರೇ, ಟೆನ್ಷನ್ ಮಾಡ್ಕೊಂಡ್ಬೇಡಿ. ಬಿಕಾಸ್ ಬೇಸಿಕಲಿ ಐ ಆಮ್ ಅ ಪೊಲೀಸ್ ಆಫೀಸರ್. ಲೆಟ್ ಮಿ ಟ್ರೈ. ಅಪ್ಪ ಮೆಕ್ಯಾನಿಕ್ಕು, ಹೇಳಿ ಸರ್. 1 2 ಬಾಳೆಲೆ 2, 3 4 ಅನ್ನ ಹಾಕು, 5 6 ಬೇಳೆ ಸಾರು. ಈ ತಿಂಬು ವಿಷಯ ಎಲ್ಲ ಬೇಗ ಗೊತ್ತಾಗ್ತದೆ ನಿನಗೆ. ಮುದು ವಿಷಯ ಮಾತ್ರ ಗೊತ್ತಾಗ್ತಿಲ್ಲ ಸರ್. ತಿನ್ನೋ ವಿಷಯ ಅಲ್ವಾ ಸರ್, ಅದಕ್ಕೆ ಗೊತ್ತಾಯ್ತು. ಅದು ಅಲ್ಲದೆ ಇದೆಲ್ಲ ನಾನು LKG ಇಂದಾನೆ ಕಲ್ತಿದ್ದೀನಿ ಸರ್. ಪದ್ಯ ಗೊತ್ತಾಗುತ್ತೆ, ಆದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡು, ಈ ಗದ್ಯ ಗೊತ್ತಾಗ್ತಾ ಇಲ್ವಾ ನಿನಗೆ? ಹಲೋ ಸರ್, ಹಲೋ ಹಲೋ. ಕಟ್ಟಾಯ್ತು. ಕಂಡ್ರೆ ಶಿವರೇ, ನಾನು ಆಗಲೇ ಹೇಳಿದೆ, ಇದು ಯಾವುದೋ ಮಾಯಾಜಾಲ ಇರಬೇಕು ಅಂದ. ಹೌದು ಕಾಶ್ ಅವರೇ, ಇಲ್ಲೇನೋ ಮಾಯ ಇದೆ, ಏನೋ ಷಡ್ಯಂತ್ರ ನಡೀತಾ ಇದೆ. ಈಗ ಎಂತ ಮಾಡೋದು ಶಿವರೇ? ನಾವೇನ್ ಮಾಡೋದು? ಮಾಡ್ಬೇಕಾಗಿರೋದು ಆಯಪ್ಪ ಬಿಟ್ರೆ ಉಂಟು, ಇಲ್ಲ ಅಂದ್ರೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.